ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಮತ್ತೊಂದು ಹೊಸ ಸಂಚಿಕೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು, ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಕ್ಯಾರೆಕ್ಟರಿಸ್ಟಿಕ್ಸ್. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ಒಂದು ವಿಶೇಷ ಸಂಚಿಕೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ BA ಪ್ರಥಮ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ಪ್ರತಿಪಾದಿಸಿ ಅದನ್ನು ಜೀವನದ ನಿಯಮ ಎಂದು ಪರಿಗಣಿಸಿದರು. ಅವರ ದೃಷ್ಟಿಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯು ವಾಸ್ತವ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಯಾಗಿದೆ. ಆದ್ದರಿಂದ ಅವರು ಈ ಮಾರುಕಟ್ಟೆಯ ಸನ್ನಿವೇಶದಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರವಾಗುವ ಬಗೆಯನ್ನು ಪರಿಶೀಲನೆ ಮಾಡಿದ್ದಾರೆ ಎನ್ನುವುದನ್ನು ನಾವು ಇಲ್ಲಿ ತಿಳಿಯಬಹುದು. ಪರಿಪೂರ್ಣ ಸ್ಪರ್ಧೆಯು ಮಾರುಕಟ್ಟೆಯ ಒಂದು ವಿಶಿಷ್ಟ ರೂಪವಾಗಿದ್ದು, ಇದು ಬಹು ಕಂಪನಿಗಳು ಒಂದೇ ಉತ್ಪನ್ನ ಅಥವಾ ಸೇವೆಯನ್ನು ಮಾರಾಟ ಮಾಡಲು ಅನುವು ಮಾಡಿಕೊಡುತ್ತದೆ. ಅಂದರೆ ಅನೇಕ ಗ್ರಾಹಕರು ಆ ಉತ್ಪನ್ನಗಳನ್ನು ಖರೀದಿಸಲು ಬಯಸುತ್ತಾರೆ. ಯಾವುದೇ ಸಂಸ್ಥೆ ಇತರ ಸ್ಪರ್ಧಿಗಳ ವ್ಯವಹಾರವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಪರಿಪೂರ್ಣ ಪೈಪೋಟಿಯ ಅರ್ಥ ವಿವರಣೆಯನ್ನು ನೋಡೋಣ. ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ಏಕರೂಪದ ವಸ್ತುವನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತಿದ್ದು, ಆ ವಸ್ತುವಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡುತ್ತಿದ್ದರೆ ಅದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ಕರೆಯಲಾಗುತ್ತೆ. ಈ ಮಾರುಕಟ್ಟೆಯಲ್ಲಿ ಪೈಪೋಟಿ ಮುಕ್ತವಾಗಿರುತ್ತದೆ ಹಾಗೂ ಉದ್ಯಮಗಳ ನಡುವೆ ಸ್ಪರ್ಧೆಯ ವಾತಾವರಣವಿರುವುದಿಲ್ಲ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಸಂಖ್ಯಾತ ಸಂಖ್ಯೆಯ ಮಾರಾಟಗಾರರು ಇರುತ್ತಾರೆ. ಅವರು ಉತ್ಪಾದಿಸುವ ವಸ್ತು ಒಂದೇ ತೆರನಾಗಿರುತ್ತದೆ. ಈ ಮಾರುಕಟ್ಟೆಯಲ್ಲಿ ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ಇರುವುದರಿಂದ ಯಾವುದೇ ಒಬ್ಬ ಮಾರಾಟಗಾರ ಬೆಲೆಯ ಮೇಲೆ ಪರಿಣಾಮ ಬೀರುವಷ್ಟು ಶಕ್ತನಾಗಿರುವುದಿಲ್ಲ. ಈ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಬೆಲೆಯನ್ನು ಪಡೆಯುವವರಾಗಿರುತ್ತಾರೆ ಹೊರತು ಬೆಲೆಯನ್ನು ನಿರ್ಧರಿಸುವವರಾಗಿರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಅನೇಕ ವ್ಯಾಖ್ಯಾನಕಾರರ ವ್ಯಾಖ್ಯೆಗಳನ್ನು ನೋಡೋಣ. ಲಿಪ್ಚ್ವಿಚ್ ಅವರ ಪ್ರಕಾರ ಪರಿಪೂರ್ಣ ಪೈಪೋಟಿಯು ಏಕರೂಪದ ವಸ್ತುವನ್ನು ಉತ್ಪಾದಿಸುವ ಅನೇಕ ಉದ್ಯಮಗಳನ್ನೊಳಗೊಂಡ ಮಾರುಕಟ್ಟೆಯಾಗಿದ್ದು, ಇಲ್ಲಿ ಮಾರುಕಟ್ಟೆಯ ಬೆಲೆ ಮೇಲೆ ಪ್ರಭಾವ ಬೀರುವಷ್ಟು ದೊಡ್ಡದಿರುವ ಉದ್ಯಮ ಸಮಸ್ತ ಮಾರುಕಟ್ಟೆಯಲ್ಲಿ ಇರುವುದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಪ್ರೊಫೆಸರ್ ಫ್ರಾಂಕ್ ನೈಟ್ ಅವರ ಅಭಿಪ್ರಾಯದಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯು ಗ್ರಾಹಕರು ಮತ್ತು ಮಾರಾಟಗಾರರ ವಿವೇಚನಾಶೀಲತೆ, ಪೂರ್ಣ ಜ್ಞಾನ, ಘರ್ಷಣೆಯ ಅಭಾವ, ಉತ್ಪಾದನಾಂಗಗಳ ಪರಿಪೂರ್ಣ ಚಲನೆ ಮತ್ತು ವಿಭಾಜ್ಯತೆ ಮತ್ತು ಸಂಪೂರ್ಣ ಸ್ಥಿರ ಸ್ಥಿತಿಗಳನ್ನು ಒಳಗೊಂಡಿರುತ್ತದೆ ಎನ್ನುವುದನ್ನು ಅವರ ಅಭಿಪ್ರಾಯದ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅದೇ ರೀತಿ ಶ್ರೀಮತಿ ಜಾನ್ ರಾಬಿನ್ಸನ್ ಅವರ ಅಭಿಪ್ರಾಯದಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಆಧಾರದಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಅವರ ಪ್ರಕಾರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಿವಿಧ ಉತ್ಪಾದನಾಕಾರರ ಸರಕುಗಳ ನಡುವಿನ ಬೇಡಿಕೆ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವದಿಂದ ಕೂಡಿರುತ್ತದೆ. ಆದ್ದರಿಂದ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೆ ಬಹುದೊಡ್ಡ ಸಂಖ್ಯೆಯ ಉತ್ಪಾದನಾಕಾರರು, ಏಕರೂಪದ ಸರಕು, ಒಂದೇ ಮಾರುಕಟ್ಟೆ ಬೆಲೆ ಮತ್ತು ಸಾರಿಗೆ ವೆಚ್ಚ ಇಲ್ಲದಿರುವ ಮಾರುಕಟ್ಟೆ ಇದಾಗಿದೆ. ಈ ಮಾರುಕಟ್ಟೆಯಲ್ಲಿ ಉದ್ಯಮಗಳು ಮುಕ್ತ ಚಲನವಲನ ಸ್ವತಂತ್ರವನ್ನು ಹೊಂದಿರುತ್ತವೆ. ಇಲ್ಲಿ ವಸ್ತುವಿನ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧಾರವಾಗುವ ಬೆಲೆಯನ್ನು ಎಲ್ಲ ಉದ್ಯಮಗಳು ಯಾವುದೇ ರೀತಿಯ ಬದಲಾವಣೆಗಳಿಲ್ಲದೆ ಅನುಸರಿಸುವ ಒಂದು ಪ್ರಕ್ರಿಯೆಯಾಗಿದೆ. ಹಾಗಾದರೆ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಂಡುಬರುವಂತಹ ಲಕ್ಷಣಗಳು. ಮೊದಲನೇ ಲಕ್ಷಣ, ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರು, ಲಾರ್ಜ್ ನಂಬರ್ ಆಫ್ ಬಾಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ಮತ್ತು ಗ್ರಾಹಕರಿರುತ್ತಾರೆ. ಈ ಸಂಖ್ಯೆ ಎಷ್ಟು ದೊಡ್ಡದಿರುತ್ತದೆ ಎಂದರೆ ಯಾವುದೊಂದು ಉದ್ಯಮ ಅಥವಾ
ವ್ಯಕ್ತಿಯ ಬೆಲೆ ಮತ್ತು ಮಾರುಕಟ್ಟೆ ಅಂಶಗಳ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತನಾಗಿರುವುದಿಲ್ಲ. ಇಲ್ಲಿ ಒಂದು ನಿರ್ದಿಷ್ಟ ಉದ್ಯಮದ ಪ್ರಾಮುಖ್ಯತೆ ಕನಿಷ್ಠ ಮಟ್ಟದಲ್ಲಿರುತ್ತದೆ. ಈ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಮಾರುಕಟ್ಟೆ ಅಂಶಗಳಾಗಿರ್ತಕ್ಕಂತಹ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡ್ತಾ ಇರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮೊದಲನೇ ಲಕ್ಷಣದಲ್ಲಿ ನಾವು ನೋಡಿದಾಗ ಇಲ್ಲಿ ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರನ್ನು ಇದು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಹಾಗಾಗಿ ಇಲ್ಲಿ ಪೈಪೋಟಿ ಮಾರುಕಟ್ಟೆಯಲ್ಲಿ ಏನಾಗಿರುತ್ತೆ ಅಂದರೆ ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರಿರ್ತಾರೆ, ಬಹಳಷ್ಟು ಜನ ಗ್ರಾಹಕರಿರ್ತಾರೆ. ಈ ಕೆಳಗೆ ಇಡುವಂತಹ ಇಮೇಜ್ಗಳನ್ನು, ಚಿತ್ರಗಳನ್ನು ನೀವು ನೋಡ್ಬೋದು. ಅಲ್ಲಿ ಬಹುದೊಡ್ಡ ಸಂಖ್ಯೆಯ ಮಾರುವವರಿದ್ದಾರೆ ಮತ್ತು ಕೊಳ್ಳುವವರು ಕೂಡ ಇರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಕ್ಕಂಥದ್ದು ಒಂದು ವಿಶಿಷ್ಟ ಲಕ್ಷಣವನ್ನು, ಅಂದರೆ ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರು ಅಂತಕ್ಕಂತಹ ಒಂದು ವಿಶಿಷ್ಟ ಲಕ್ಷಣವನ್ನು ಹೊಂದಿರತಕ್ಕಂಥ ಮಾರುಕಟ್ಟೆ ಇದಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಇದು ಅದರ ಮೊದಲನೇ ಲಕ್ಷಣ ಅಂತ ಹೇಳಬಹುದು. ಅದೇ ರೀತಿಯಾಗಿ ಎರಡನೇ ಲಕ್ಷಣ ಏಕರೂಪದ ವಸ್ತು, ಹೋಮೋಜಿನಿಯಸ್ ಪ್ರಾಡಕ್ಟ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಸಂಖ್ಯಾತ ಮಾರಾಟಗಾರರು ಉತ್ಪಾದಿಸಿ ಮಾರಾಟ ಮಾಡುವ ವಸ್ತು ಏಕರೂಪದ್ದಾಗಿರುತ್ತದೆ. ಅಂದರೆ ವಸ್ತುವಿನ ಗುಣಮಟ್ಟ ಒಂದೇ ಆಗಿರುತ್ತದೆ. ಅದು ಎಷ್ಟರ ಮಟ್ಟಿಗೆ ಏಕರೂಪದ್ದಾಗಿರುತ್ತದೆ ಎಂದರೆ ಅದರ ಗಾತ್ರ, ಗುಣಮಟ್ಟ, ಬಣ್ಣ, ಆಕಾರ ಎಲ್ಲ ಒಂದೇ ರೀತಿ ತೆರನಾಗಿರುತ್ತದೆ. ಇದರಿಂದ ಗ್ರಾಹಕರು ವಿವಿಧ ಮಾರಾಟಗಾರರ ವಸ್ತುವಿನ ನಡುವೆ ಯಾವುದೇ ವ್ಯತ್ಯಾಸ ಕಾಣುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏಕರೀತಿಯ ವಸ್ತುಗಳು, ಅಂದರೆ ಇಲ್ಲಿ ಯಾವುದೇ ರೀತಿಯ ಬೇರೆ ವಸ್ತುಗಳು ಲಭ್ಯವಾಗದೇ ಇರತಕ್ಕಂಥ ಒಂದು ವಾತಾವರಣ ಈ ಒಂದು ಮಾರುಕಟ್ಟೆಯಲ್ಲಿ ಇರುತ್ತದೆ. ಉದಾಹರಣೆಗೆ ನೀರಿನ ಬಾಟಲ್ಗಳನ್ನು ತೆಗೆದುಕೊಂಡಾಗ ಆ ಒಂದು ಮಾರುಕಟ್ಟೆಯಲ್ಲಿ ನೀರಿನ ಬಾಟಲ್ಗಳನ್ನು ಮಾತ್ರ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಹೊಂದಿರಲಾಗುತ್ತೆ. ಅದೇ ರೀತಿ ಈಗ ಹಣ್ಣುಗಳಂತ ತೆಗೆದುಕೊಳ್ಳೋಣ. ಹಾಗಾದರೆ ಅಲ್ಲಿ ಹಣ್ಣುಗಳ ಮಾರಾಟ ಒಂದು ಪ್ರಕ್ರಿಯೆ ಮಾತ್ರ ಅಲ್ಲಿ ನಡೀತಾ ಇರುತ್ತೆ. ಆ ವಸ್ತುವಿನ ಗುಣಮಟ್ಟ, ಗಾತ್ರ, ಬಣ್ಣ ಎಲ್ಲವೂ ಒಂದೇ ತೆರನಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಒಂದು ಲಕ್ಷಣವನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಹೊಂದಿರುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿ ಇನ್ನೂ ಉದಾಹರಣೆ ತೆಗೆದುಕೊಳ್ಳೋದಾದರೆ, ಈಗ ಉದಾಹರಣೆಗೆ ಟೈರ್ ಅಂತ ಅಂದ್ಕೊಳ್ಳೋಣ. MRF ಟೈರ್. ಹಾಗಾದರೆ ಟೈರ್ ಅಂದ್ಕೊಂಡಾಗ ಟೈರ್ಗಳನ್ನು ಮಾತ್ರ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಆ ಒಂದು ಮಾರುಕಟ್ಟೆಯಲ್ಲಿ ಹೊಂದಿರುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏಕರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವಂತಹ ಒಂದು ಪ್ರಕ್ರಿಯೆ ಇದು ಒಳಗೊಂಡಿರುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಮೂರನೇ ಲಕ್ಷಣ ಮುಕ್ತ ಪ್ರವೇಶ ಮತ್ತು ನಿರ್ಗಮನ, ಫ್ರೀಡಮ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಗಳಿಗೆ ಮುಕ್ತ ಪ್ರವೇಶ ಮತ್ತು ನಿರ್ಗಮನದ ಸ್ವತಂತ್ರವಿರುತ್ತದೆ. ಅಂದರೆ ಕೈಗಾರಿಕೆಯಲ್ಲಿ ಈಗಾಗಲೇ ಉತ್ಪಾದನೆಯಲ್ಲಿ ತೊಡಗಿರುವ ಉದ್ಯಮಗಳು ಅಲ್ಪಾವಧಿಯಲ್ಲಿ ಗರಿಷ್ಠ ಲಾಭ ಗಳಿಸುತ್ತಿದ್ದರೆ ಹೊಸ ಉದ್ಯಮಗಳು ಕೈಗಾರಿಕೆಯನ್ನು ಪ್ರವೇಶಿಸಲು ಆಕರ್ಷಿತಗೊಳ್ಳುತ್ತವೆ. ಅಂದರೆ ಉದ್ಯಮಗಳು ನಷ್ಟ ಅನುಭವಿಸುತ್ತಿದ್ದರೆ ಅವುಗಳು ಕೈಗಾರಿಕೆಯನ್ನು ಬಿಟ್ಟು ನಿರ್ಗಮಿಸಲು ಸ್ವತಂತ್ರರು. ಹೀಗೆ ಉದ್ಯಮಗಳು ಕೈಗಾರಿಕೆಯನ್ನು ಪ್ರವೇಶಿಸುವ ಮತ್ತು ಕೈಗಾರಿಕೆಯಿಂದ ನಿರ್ಗಮಿಸುವ ಸ್ವತಂತ್ರವನ್ನು ಪಡೆದಿರ್ತದೆ. ಇಲ್ಲಿ ಏನಂದರೆ ಯಾವುದೋ ಒಂದು ಉದ್ಯಮಕ್ಕೆ ಲಾಭ ಬರ್ತಾ ಇದೆ ಅಂದುಕೊಂಡಾಗ ಅಲ್ಲಿ ಹೊಸ ರೀತಿಯ ಉದ್ಯಮಗಳು ಮುಕ್ತವಾಗಿ ಪ್ರವೇಶವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇರ್ತದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. ಅದೇ ಸಂದರ್ಭದಲ್ಲಿ ಅಲ್ಲಿ ಯಾವುದಾದ್ರೂ ಉದ್ಯಮಗಳು ನಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ಉಂಟಾದಂಥ ಸಂದರ್ಭದಲ್ಲಿ ಆಗ ಕೈಗಾರಿಕೆಗಳು ಅಲ್ಲಿಂದ ಬಿಟ್ಟು ನಿರ್ಗಮಿಸುವಂತಹ ಸಂಪೂರ್ಣವಾದ ಸ್ವತಂತ್ರವನ್ನು ಇಲ್ಲಿ ಉದ್ಯಮಗಳಿಗೆ ಕೊಡಲಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಇದು ಒಂದು ಲಕ್ಷಣ ಅಂತ ಹೇಳ್ಬೋದು. ಫ್ರೀಡಮ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಮೀನ್ಸ್ ದ ಫರ್ಮ್ ಕ್ಯಾನ್ ಎಂಟರ್ ಆರ್ ಲಿವ್ ಆ್ಯನ್ ಇಂಡಸ್ಟ್ರಿ ವಿತೌಟ್ ರಿಸ್ಟ್ರಿಕ್ಷನ್ಸ್. A key feature of markets like perfect and monopolistic competitive market. Here this is the freedom ensure that in the long run
ಇಲ್ಲಿ ದೀರ್ಘಾವಧಿಯ ಒಳಗೆ ನಾವೇನು ಮಾಡ್ಬೋದು ಅಂದರೆ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನಕ್ಕೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂತಹ ಒಂದು ಮಾರುಕಟ್ಟೆ ಇದಾಗಿದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳಲ್ಲಿ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನಕ್ಕೆ ಅವಕಾಶವನ್ನು ಒದಗಿಸಲಾಗಿರುತ್ತೆ. ಅದೇ ರೀತಿ ಮುಂದಿನ ಅಂಶ, 4ನೇ ಅಂಶ, ಪರಿಪೂರ್ಣ ಜ್ಞಾನ, ಪರ್ಫೆಕ್ಟ್ ನಾಲೆಡ್ಜ್. ಇದು ಕೂಡ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಪ್ರಮುಖ ಲಕ್ಷಣವಾಗಿದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಮತ್ತು ಗ್ರಾಹಕರ ಮಾರುಕಟ್ಟೆ ಸ್ಥಿತಿಗತಿಗಳ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಹೊಂದಿರುವವರಾಗಿರುತ್ತಾರೆ. ಅಂದರೆ ಮಾರುಕಟ್ಟೆಯ ಆಗುಹೋಗುಗಳು, ಸ್ಥಿತಿಗಳು ಗ್ರಾಹಕರಿಗೆ ಮತ್ತು ಮಾರಾಟಗಾರರಿಗೆ ಸಂಪೂರ್ಣವಾಗಿ ತಿಳಿದಿರುತ್ತವೆ. ಇದರಿಂದ ಗ್ರಾಹಕರಿಗೆ ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆ ನಿರ್ಧರಿಸುವುದು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಮಾರಾಟಗಾರರು ಇತರ ಮಾರಾಟಗಾರರ ವೆಚ್ಚ ಮತ್ತು ಬೆಲೆಯನ್ನು ತಿಳಿದಿರುತ್ತಾರೆ. ಈ ಪರಿಪೂರ್ಣ ಜ್ಞಾನದಿಂದಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಜಾಹೀರಾತುಗಳು ಅಬ್ಬರ ಇರುವುದಿಲ್ಲ. ಯಾಕಂದರೆ ಇಡೀ ಮಾರುಕಟ್ಟೆಯಲ್ಲಿ ಒಂದೇ ತೆರನಾದ ಬೆಲೆ ಇರುತ್ತದೆ. ಮಾರುಕಟ್ಟೆಯ ಬಗ್ಗೆ ಗ್ರಾಹಕರಾಗಿರಬಹುದು, ಅದೇ ರೀತಿ ಮಾರಾಟಗಾರರಾಗಿರಬಹುದು, ಆ ಒಂದು ಮಾರುಕಟ್ಟೆಯ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಹೊಂದಿರುವುದರಿಂದ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಗೆ ಅವಕಾಶ ಇರಲ್ಲ. ಹಾಗಾಗಿ ದ ಪರ್ಫೆಕ್ಟ್ ನಾಲೆಜ್ ಈಸ್ ಕಂಪ್ಲೀಟ್ ಆ್ಯಂಡ್ ಎರರ್ ಫ್ರೀ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎವ್ರಿಥಿಂಗ್. ಎಲ್ಲವನ್ನು ತಿಳಿಯಬಹುದು ಈ ಲಕ್ಷಣದಲ್ಲಿ. ಅದೇ ರೀತಿ 5ನೇ ಲಕ್ಷಣ, ಉತ್ಪಾದನಾಂಗಗಳು ಮುಕ್ತ ಚಲನಶೀಲತೆ, ಪರ್ಫೆಕ್ಟ್ ಮೊಬೈಲಿಟಿ ಆಫ್ ಫ್ಯಾಕ್ಟರ್ಸ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸಬಲ್ಲವು. ಅಂದರೆ ಉತ್ಪಾದನಾಂಗಗಳು ಒಂದು ಬಳಕೆಯಿಂದ ಇನ್ನೊಂದು ಬಳಕೆಗೆ ಹಾಗೂ ಒಂದು ಉದ್ಯಮದಿಂದ ಇನ್ನೊಂದು ಉದ್ಯಮಕ್ಕೆ ಮುಕ್ತವಾಗಿ ಚಲಿಸಬಲ್ಲವು. ಅವುಗಳ ಚಲನವಲನದ ಮೇಲೆ ಯಾವುದೇ ರೀತಿಯ ನಿರ್ಬಂಧನ ಇರುವುದಿಲ್ಲ. ಉದ್ಯಮಗಳು ಪ್ರತಿ ಉತ್ಪಾದನಾಂಗದ ಆದರ್ಶ ಬಳಕೆಗೆ ಹಾತೊರೆಯುತ್ತವೆ. ಅಲ್ಲದೆ ಕಾರ್ಮಿಕರು ಅತಿ ವೇಗವಾಗಿ ನಿಪುಣತೆಯನ್ನು ಕಲಿಯುವುದರಿಂದ ವಿವಿಧ ಉದ್ಯೋಗಗಳ ನಡುವೆ ಚಲಿಸುವವರಾಗಿರುತ್ತಾರೆ ಅನ್ನೋದನ್ನು ಈ ಲಕ್ಷಣದಲ್ಲಿ ನಾವು ತಿಳಿಯಬಹುದು. ಅದೇ ರೀತಿ 6ನೇ ಲಕ್ಷಣ, ಪೂರ್ಣ ಮತ್ತು ಅನಿಯಂತ್ರಿತ ಸ್ಪರ್ಧೆ, ಫುಲ್ ಆ್ಯಂಡ್ ಅನ್ರಿಸ್ಟ್ರಿಕ್ಟೆಡ್ ಕಾಂಪಿಟೇಷನ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬರುವಂತಹ ಪ್ರಮುಖ ಲಕ್ಷಣ ಇದಾಗಿದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಪೈಪೋಟಿ ಯಾವುದೇ ಹತೋಟಿ ಮತ್ತು ನಿಯಂತ್ರಣಗಳಿಗೆ ಒಳಪಡದೆ ಪೂರ್ಣ ಪ್ರಮಾಣದಲ್ಲಿ ಇರುತ್ತದೆ. ಈ ಮಾರುಕಟ್ಟೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಹಾಗಾಗಿ ಸರಕುಗಳ ಮಾರಾಟ ಮತ್ತು ಕೊಳ್ಳುವಿಕೆ ಮೇಲೆ ಮುಕ್ತವಾದ ಸ್ವಾತಂತ್ರ್ಯವಿರುತ್ತದೆ. ಅಂದರೆ ಗ್ರಾಹಕರು ತಮಗೆ ಇಷ್ಟ ಬಂದ ಮಾರಾಟಗಾರರಿಂದ ವಸ್ತುಗಳನ್ನು ಖರೀದಿ ಮಾಡಬಹುದು. ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅವರು ಸ್ವತಂತ್ರರಾಗಿರುತ್ತಾರೆ. ಆದ್ದರಿಂದ ಈ ಒಂದು ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ನಿರ್ಬಂಧನ, ನಿಯಂತ್ರಣಗಳಿಲ್ಲದೆ ಪೈಪೋಟಿ ಮುಕ್ತವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಪೂರ್ಣ ಮತ್ತು ಅನಿಯಂತ್ರಿತ ಸ್ಪರ್ಧೆ ಇರ್ತದೆ. ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಗ್ರಾಹಕರು ತಮಗೆ ಯಾವ ಮಾರಾಟಗಾರನ ಬಳಿ ಬೇಕಾಗುತ್ತೆ ಆ ಮಾರಾಟಗಾರನ ಬಳಿಯಲ್ಲಿ ಎಷ್ಟು ಬೇಕಾದಷ್ಟು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂತಹ ಒಂದು ಮಾರುಕಟ್ಟೆ ಯಾವುದಂದರೆ ಅದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಾಗಿರ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪಾದನಾಂಗಗಳ ಮುಕ್ತ ಚಲನೆಗೆ ಅವಕಾಶ ಇರುತ್ತದೆ. ಜೊತೆಗೆ ಪೂರ್ಣ ಮತ್ತು ಅನಿಯಂತ್ರಿತವಾದ ಸ್ಪರ್ಧೆಯೂ ಕೂಡ ಈ ಒಂದು ಮಾರುಕಟ್ಟೆಯಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಈ ಒಂದು ಲಕ್ಷಣದಲ್ಲಿ ನಾವು ತಿಳಿಬೇಕಾಗ್ತದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಲ್ಲ, ಯಾವುದೇ ರೀತಿಯಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶ ಇರಲ್ಲ. ಗ್ರಾಹಕರು ಸ್ವತಂತ್ರವಾಗಿ ಸರಕುಗಳನ್ನು ಖರೀದಿ ಮಾಡಬಹುದು. ಮತ್ತು ಇಲ್ಲಿ ಯಾವುದೇ ರೀತಿಯ ನಿಯಂತ್ರಣಗಳು ಇರುವುದಿಲ್ಲ, ನಿರ್ಬಂಧನೆಗಳು ಕೂಡ ಇರುವುದಿಲ್ಲ ಈ ಒಂದು ಮಾರುಕಟ್ಟೆಯಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ 7ನೇ ಅಂಶ, ಸಾರಿಗೆ ವೆಚ್ಚ ಇಲ್ಲ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಾರಿಗೆ ವೆಚ್ಚ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಏಕೆಂದರೆ ಸಾರಿಗೆ ವೆಚ್ಚ ಸರಕಿನ ಬೆಲೆಯಲ್ಲಿ ಸೇರಿಕೊಂಡಿರುವುದಿಲ್ಲ. ಎಲ್ಲ ಉದ್ಯಮಗಳು ಸಮಾನವಾದ ಪೈಪೋಟಿ ಸಾಮರ್ಥ್ಯ ಹೊಂದಿರುತ್ತವೆ. ಆದ್ದರಿಂದ ಇಲ್ಲಿ ಸಾರಿಗೆ ವೆಚ್ಚ ಅಸ್ತಿತ್ವದಲ್ಲಿರುವುದಿಲ್ಲ ಎಂದು ಊಹಿಸಲಾಗ್ತದೆ. ಅಂದರೆ ಇಲ್ಲಿ ಈಗಾಗಲೇ
ಸಾರಿಗೆ ವೆಚ್ಚ ಈಗಾಗಲೇ ಇರುವಂತಹ ಸರಕಿನ ಬೆಲೆಗಳಲ್ಲಿ ಸೇರ್ಪಡೆಗೊಂಡಿರುವುದರಿಂದ ಇಲ್ಲಿ ಯಾವುದೇ ರೀತಿಯ ಸಾರಿಗೆ ವೆಚ್ಚವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಲಕ್ಷಣ ಏನು ಹೇಳ್ತದೆ ಅಂದರೆ, ಇಲ್ಲಿ ಸಾರಿಗೆ ವೆಚ್ಚ ಇರುವುದಿಲ್ಲ. ದೆರ್ ಈಸ್ ನೋ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಸಾರಿಗೆ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. ಅದೇ ರೀತಿಯಾಗಿ 8ನೇ ಅಂಶ ಏಕ ರೀತಿಯ ಬೆಲೆ, ಸಿಂಗಲ್ ಪ್ರೈಸ್. ನೋಡಿ, ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮತ್ತೊಂದು ಲಕ್ಷಣ ಇದಾಗಿದೆ, ಸಿಂಗಲ್ ಪ್ರೈಸ್, ಏಕ ರೀತಿಯ ಬೆಲೆ. ಇದೇನು ಹೇಳ್ತದೆ? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಎಲ್ಲ ಸ್ಥಳಗಳಲ್ಲಿ ಒಂದೇ ಆಗಿರುತ್ತದೆ. ಆ ವಸ್ತುವಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡುವ ಬೆಲೆ ಕೈಗಾರಿಕೆಯಲ್ಲಿ ಅಸ್ತಿತ್ವದಲ್ಲಿ ಇರುವುದರಿಂದ ಅದೇ ಬೆಲೆಯನ್ನು ಎಲ್ಲ ಉದ್ಯಮಗಳು ಅನುಸರಿಸಬೇಕಾಗುತ್ತದೆ. ಆದ್ದರಿಂದ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೈಗಾರಿಕೆಯು ಬೆಲೆಯನ್ನು ತೀರ್ಮಾನ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ತದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಳಗೊಂಡಿರತಕ್ಕಂತಹ ಒಂದು ಪ್ರಮುಖ ಲಕ್ಷಣ ಇದಾಗಿದೆ. ಅಲ್ಲಿ ಏಕ ರೀತಿಯ ಬೆಲೆ ಇರುತ್ತೆ, ಯಾವುದೇ ರೀತಿಯ ಬೆಲೆ ಬದಲಾವಣೆಗಳಿಗೆ ಅವಕಾಶ ಇರಲ್ಲ. ಇಲ್ಲಿ ಒಂದು ವೇಳೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಬೆಲೆಯಲ್ಲಿ ಬದಲಾವಣೆ ಮಾಡಿಕೊಂಡರೆ ಅದು ಇಡೀ ಮಾರುಕಟ್ಟೆಯ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳಿಯಬೇಕಾಗ್ತದೆ. ಅದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಆದ್ದರಿಂದ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಾರಿಗೆ ವೆಚ್ಚವೂ ಇರುವುದಿಲ್ಲ ಹಾಗೂ ಏಕ ರೀತಿಯ ಬೆಲೆಯನ್ನು ಇದು ಒಳಗೊಂಡಿರುತ್ತದೆ. ಅದೇ ರೀತಿ 9ನೇ ಲಕ್ಷಣ ಸರ್ಕಾರದ ಹಸ್ತಕ್ಷೇಪ ರಹಿತತೆ, ಗೌರ್ಮೆಂಟ್ ನಾನ್ ಇಂಟರ್ವರ್ಷನ್. ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಕಾರ್ಯಾಚರಣೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಅಂದರೆ ಸುಂಕಗಳು, ಸಹಾಯಧನ, ಸರಕುಗಳ ಪಡಿತರ, ಕಚ್ಚಾ ಮಾಲುಗಳ ಪೂರೈಕೆ ಮೇಲಿನ ಹತೋಟಿ, ಪರವಾನಗಿ, ನಿಯಂತ್ರಣ, ಹತೋಟಿ ಮುಂತಾದ ರೀತಿಯ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಇದರಿಂದ ಉದ್ಯಮಗಳು ಮುಕ್ತ ಪ್ರವೇಶ ಮತ್ತು ನಿರ್ಗಮನದ ಅವಕಾಶವನ್ನು ಪಡೆದಿರುತ್ತವೆ ಹಾಗೂ ಮಾರುಕಟ್ಟೆ ಅಂಶಗಳಾಗಿರ್ತಕ್ಕಂತಹ ಬೇಡಿಕೆ ಮತ್ತು ಪೂರೈಕೆಗಳ ಸ್ವಯಂ ಹೊಂದಾಣಿಕೆ ಸಾಧಿಸಲಿಕ್ಕೆ ಈ ಒಂದು ಮಾರುಕಟ್ಟೆಯಲ್ಲಿ ಅವಕಾಶ ಇರುತ್ತದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ರಹಿತತೆ ಒಂದು ಚಟುವಟಿಕೆ ಇರ್ತದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಳಗೆ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನು ಮಾಡುವುದಿಲ್ಲ. ಸೊ ಇಲ್ಲಿ ನಾವು ಸ್ವತಂತ್ರವಾಗಿ ಸರಕುಗಳನ್ನು ಪೂರೈಕೆ ಮಾಡುವಂತಹ, ನಿಯಂತ್ರಣ ಮಾಡುವಂತಹ ಒಂದು ಅವಕಾಶ ಇರ್ತದೆ. ಸೊ ಇಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡುವುದಿಲ್ಲ. ಅದೇ ರೀತಿಯಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮುಕ್ತ ಪ್ರವೇಶ ಮತ್ತು ನಿರ್ಗಮನದ ಅವಕಾಶಗಳನ್ನು ಕೂಡ ನೀಡುವಂತಹ ಒಂದು ಮಾರುಕಟ್ಟೆ ಇದಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಒಟ್ಟಾರೆಯಾಗಿ ನೋಡಿದಾಗ ಪರಿಪೂರ್ಣ ಪೈಪೋಟಿ ಅಂತಕ್ಕಂಥದ್ದು ಹಲವಾರು ರೀತಿಯ ಲಕ್ಷಣಗಳನ್ನು ಒಳಗೊಂಡಿದೆ. ಹಾಗಾದರೆ ಅದರ ಉಪಸಂಹಾರವನ್ನು ನೋಡೋಣ. ಒಟ್ಟಾರೆಯಾಗಿ ನೋಡಿದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂಬ ಪರಿಭಾವನೆ ಸಂಕೋಚದ ಭಾವನೆಯನ್ನು ಒಳಗೊಂಡಿದ್ದು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತುವಿನ ಸಮಸ್ತ ಮಾರುಕಟ್ಟೆಯಲ್ಲಿ ಒಂದೇ ಬೆಲೆ ಇರುತ್ತದೆ. ಆ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧಾರವಾಗುತ್ತದೆ ಎಂಬುದನ್ನು ಇದು ತಿಳಿಸುತ್ತೆ. ಹಾಗಾಗಿ ವಾಸ್ತವಿಕವಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥ ಒಂದು ಮಾರುಕಟ್ಟೆ ಇದಾಗಿದೆ. ಸೊ ಇಲ್ಲಿವರೆಗೂ ನಾನು ಇವತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಬರುವಂತಹ ಲಕ್ಷಣಗಳು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅರ್ಥ, ವ್ಯಾಖ್ಯೆ, ಲಕ್ಷಣಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ PU ಉಪನ್ಯಾಸಕರ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಅದೇ ರೀತಿ ಸಹಾಯಕ ಪ್ರಾಧ್ಯಾಪಕರಾಗಿರ್ಬೋದು, KSET, NET ಎಲ್ಲಗಳಲ್ಲಿ ಕೇಳ್ತಾರೆ. ಧನ್ಯವಾದಗಳು.